ಒಂದು ಮಾತಿದೆ ಗೊತ್ತಿದೆಯಾ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಡೇ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ದಿನ ಒಂದು ಸಮಯ ಬರುತ್ತೆ ಅಂತ ಅರ್ಥ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೇಳಿ. ನಮ್ಮ ಮನೆಗಳಲ್ಲಿ ಇರುವಂತಹ ತೆಂಗಿನ ಚಿಪ್ಪು. ನಾವು ಚಿಕ್ಕವರಿರುವಾಗ ನೆನಪಿದ್ಯಾ ನಿಮಗೆ? ತೆಂಗಿನಕಾಯಿ ಒಡೆದ ಮೇಲೆ ಅದರ ಒಳಗಿನ ತುರಿ ನೀರು ಅಡುಗೆಗೆ ಉಪಯೋಗ ಆಗ್ತಾ ಇತ್ತು. ಆದರೆ ತೆಂಗಿನ ಚಿಪ್ಪು ನಾವೇನು ಮಾಡ್ತಿದ್ವಿ? ಹೆಚ್ಚಿನ ಮನೆಗಳಲ್ಲಿ ಅದನ್ನು ಕಸದ ಜೊತೆಗೆ ತಳ್ಳಿ ಬಿಡ್ತಿದ್ವಿ ಅಥವಾ ಬೆಂಕಿ ಹಚ್ಚೋದಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ವಿ. ಆದರೆ ಈಗ ನೋಡಿ, ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇವತ್ತು ಪ್ರತಿದಿನ ಒಂದಲ್ಲ ಎರಡು ವೆಹಿಕಲ್ಗಳು ನಮ್ಮ ಮನೆ ಮುಂದೆ ತೆಂಗಿನ ಚಿಪ್ಪು ಇದೆಯಾ ಅಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ನಾವು ಈ ತೆಂಗಿನ ಚಿಪ್ಪನ್ನು ಕಲೆ ಹಾಕಿ ಇಟ್ಟಿದ್ರೆ ಅದಕ್ಕೆ ಹಣ ಸಮೇತ ಕೊಡ್ತಾರೆ. ಒಂದು ಚಿಪ್ಪಿಗೆ ₹1 ಅಥವಾ ₹2 ಹೀಗೆ ಕಲೆ ಹಾಕಿ ಕೊಟ್ಟರೆ ಅದು ಒಂದು ಚಿಕ್ಕ ಆದಾಯ ಕೂಡ ಆಗ್ತಾ ಇದೆ. ಒಂದು ಕಾಲದಲ್ಲಿ ಕಸ ಅಂತ ತಳ್ಳಿ ಹಾಕಿದ್ದ ಆ ಚಿಪ್ಪು ಇವತ್ತು ಯಾರಿಗೂ ಒಂದು ಬಿಸ್ನೆಸ್ ಆಗಿದೆ. ಅಷ್ಟೇ ಅಲ್ಲ, ಅದರಿಂದ ಕೆಲವಷ್ಟು ಐಟಮ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ತಮ್ಮ ಜೀವನವನ್ನು ಕೂಡ ಸಾಗಿಸ್ತಿದ್ದಾರೆ. ಇದರ ಅರ್ಥ ಏನು ಗೊತ್ತಾ? ಜೀವನದಲ್ಲಿ ಯಾರನ್ನು ಯಾವುದನ್ನು ಯಾವಾಗಲೂ ಕಡಿಮೆ ಅಂದ್ಕೊಳ್ಬಾರ್ದು. ಕೆಲವು ಸಮಯದಲ್ಲಿ ವ್ಯಾಲ್ಯೂನೇ ಇಲ್ಲ ಅಂತ ಕಂಡ್ರೂ ಕೂಡ ಕಾಲ ಬದಲಾದಂತೆ ಒಂದು ದಿನ ಅದಕ್ಕೂ ತನ್ನದೇ ಆದ ಮೌಲ್ಯ ಮಾನ್ಯತೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಹೇಳೋದು, ಯಾರ ನಸೀಬ್ ಯಾವಾಗ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ. ಇವತ್ತು ತೆಂಗಿನ ಚಿಪ್ಪಿನ ಕಾಲ, ನಾಳೆ ನಮ್ಮ ಕಾಲವೂ ಕೂಡ ಬರಬಹುದು ಅಲ್ವಾ?